ಸೂರಜಣ್ಣರ ಕಾಣೋದಿಲ್ಲ ನಿಮ್ಗ? ಮಮ್ಮಿ ನೀನು ಇಂಪಾರ್ಟೆಂಟ್ ವಿಷಯ ಮಾತಾಡೋದ. ಇಲ್ಲಿ ಸೂರಜ, ನಿನ್ನ ಮೇಲೆ ನನಗೆ ಭಾಳ ಬೇಸರ ಆಗ್ಯದ. ನಾನು ನಿನ್ನ ಜೊತೆ ಮಾತಾಡಂಗಿಲ್ಲ. ಐ ಆಮ್ ಸಾರಿ ಮಮ್ಮಿ, ಆದ್ರೆ ನಿನ್ನ ಹತ್ರ ಒಂದು ಜರೂರಿ ಮಾತು ಮಾತಾಡೋದದ, ಪ್ಲೀಸ್. ಯಾವಾಗಲೂ ನಿನ್ನ ಮಾತ ಕೇಳ್ಕೊತ ಬನ್ನಿ, ನೀ ಹೇಳ್ದಂಗೆ ನಡ್ಕೋತ ಬನ್ನಿ. ನಿಮ್ಮ ಪಪ್ಪನ ಸಿಟ್ಟಿನಿಂದ ನಿನ್ನ ಕಾಪಾಡ್ಕೋತ ಬನ್ನಿ. ಅವ್ರಿಗೆ ನಿನ್ನ ಮೇಲೆ ಕಾಳಜಿ ಇರಲಿ ಅಂತ ಹೇಳ್ಕೊತ ಬನ್ನಿ. ನೀವು ಓದ್ಲಿ ಅಂತ ಬಡ್ಕೊಂಡಿ. ನೀನು ಏನೇನೋ ಮಾಡ್ಬೇಕು ಅನ್ಕೊಂಡಿದ್ನಿ, ಆದ್ರೆ ನೀ ಏನು ಮಾಡ್ದಿ? ನಾ ಮಾಡಿದ್ದೆಲ್ಲ ತಪ್ಪಂತ ಸಾಬೀತು ಮಾಡ್ದಿ. ನನಗಿವತ್ತ ನಾಚಿಕೆ ಆಗ್ಲಿಕ್ಕತ್ತದ. ಇಂಥವ ನನ್ನ ಮಗ ಅಂತ. ನನಗೆ ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಮಮ್ಮಿ ನನಗೆ ಗೊತ್ತದ, ನಾನು ನಿಮ್ಮೆಲ್ಲರ ಮನಸ್ಸಿಗೆ ಭಾಳ ನೋವು ಮಾಡೇನಂತ. ಆದ್ರೆ ನನ್ನ ಮಾತು ಒಂದ್ಸರಿ ಆದ್ರೂ ಕೇಳ್ರಿ, ನಾನು ಏನು ಹೇಳಿಕತ್ತೀನಿ ಅಂತ. ಇಲ್ಲ, ನನ್ನ ಕಣ್ ಮುಂದೆ ನಿಲ್ಬೇಡ, ಹೋಗ ಕಡೆ. ಆದ್ರೆ ಈಗ ನೀನು ನನ್ನ ಮಾತು ಕೇಳಲಿಕ್ಕಬೇಕು ಮಮ್ಮಿ. ಈ ವಿಷಯ ನಿನ್ ಮುಂದೆ ಬಿಟ್ರೆ ಯಾರ ಮುಂದೆ ಹೇಳಿಕ್ ಆಗುದಿಲ್ಲ. ಪ್ಲೀಸ್, ಪಪ್ಪಾನ ಯಾರು ಟ್ರ್ಯಾಪ್ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಕೆಟ್ಟ ಹೆಸರು ತರ್ಲಿಕ್ಕೆ ನೋಡ್ಲಿಕ್ಕತ್ತಾರ. ಪಪ್ಪ ಈಗ ನನ್ನ ಮಾರಿನ ನೋಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ನನಗೆ ಈ ಸುದ್ದಿ ಯಾರದ್ರ ಕಡೆ ಹೇಳೋದು ಜರೂರಿ ಅದ ಮಮ್ಮಿ. ಯಾಕಂದ್ರ ಪಪ್ಪ ಹುಷಾರಾಗಿರ್ಬೇಕಲ್ಲ. ಯಾರವ್ರು ಸೂರಜ? ಇನ್ಯಾರೀ ನಡಗಡ್ಡಿಯವರ? ನಾವ ಮಾಡ್ಬೇಕಾಗ್ತದ. ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿದ್ದು ತುಂಗಾ ನದಿಯೊಳಗೆ ಹೋಮ ಮಾಡ್ದಂಗೆ ಆಗ್ತದ. ಏನು ಮಾಡಿದ್ರಿ ನೀವು? ಅಷ್ಟು ಸಣ್ಣ ಹುಡುಗಿಗೆ ಧೋಕಾ ಕೊಟ್ಟು ನಿದ್ದೆ ಗುಳಿಗೆ ಕೊಟ್ರೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದ ರೀ? ಆ ಹೊತ್ತಿನೊಳಗ ನನ್ನ ತಲೆ ಓಡ್ಲಿಲ್ಲ. ಹೆಂಗೆ ಓಡ್ತೋ ಹಂಗೆ ಮಾಡೀನಿ. ತಪ್ಪೇನದ? ಅದ ನೀವು ಮಾಡಿದ ದೊಡ್ಡ ತಪ್ಪು. ತಲೆ ಒಳಗನ ಕಟ್ಟಿ ಲದ್ದಿ ತುಂಬಿಕೊಂಡ್ರಿ ಏನೋ, ಅಷ್ಟು ತಿಳಿಬಾರ್ದ ನಿಮ್ಗೆ. ಈಗೇನು ಆ ಹುಡುಗಿ ನಿದ್ದಿ ಮೊಬ್ಬಿನೊಳಗೆ ಬಿದ್ದದ, ಆಮೇಲೆ ಅದಕ್ಕೆ ಎತ್ತರ ಆದ್ರೆ ಅದು ಎದ್ದು ಕುಂತ ಮೇಲೆ ಏನಾಯ್ತು ಅಂತ ಹೇಳ್ದೇ ಇರ್ತತನ. ಹಾಗೇನು ಮಾಡ್ತೀರಿ ಓಂಕಾರ ಅವರ? ನಾ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲಂತೆ. ಬೀಸು ದೊಣ್ಣಿಯಿಂದ ತಪ್ಪಿಸ್ಕೊಂಡ್ರ 1000 ವರ್ಷ ಆಯುಷ್ ಅಂತ. ಮೊದ್ಲು ನನ್ನ ಮನಸ್ಸು ತಣ್ಣಗಾಗಿ, ಆಮೇಲೆ ಸಾವಕಾಶ ಇದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋಣ. ಏನು ಯೋಚನೆ ಮಾಡ್ಲಿಕ್ಕತ್ತೀರಿ ಹೇಳಿ ಅಂದ್ರೆ? ಹಲೋ, ಏನಂದಿ? ನಿನ್ನ ಮಾರ್ಕ್ಸ್ ಕಾರ್ಡ್ ಕಾಲೇಜಿಗೆ ಕೊಟ್ಟೇ ಇಲ್ಲ? ಹೌದು ಮಮ್ಮಿ, ಈ ಮಾತು ಖುದ್ ಪ್ರಿನ್ಸಿಪಾಲ್ರ ನನ್ನ ಮುಂದೆ ಹೇಳ್ಯಾರ. ಮೀಡಿಯಾದವ್ರ ಮುಂದೂ ಇದನ್ನೇ ಹೇಳ್ಯಾರ. ಪೊಲೀಸರು ನಡಬರ್ಕ್ ಬರ್ತಾರೆ, ಆಮೇಲೆ ಯಾರು ಕೇಳ್ತಾರೆ? ನೀರು ಈ ಹುಡುಗಿನ ಸಾಕ್ಯಾನ ಅಂದ್ರೆ ಎಲ್ಲರೂ ನಗ್ತಾರಷ್ಟೇ. ಅತ್ತಿಯವ್ರ, ನೀವು ಏನು ಹೇಳಿಕತ್ತೀರಿ? ಮೊದಲು ಹುಡುಗಿ ಜೀವ ಉಳಿಯೋದು ಜರೂರ್ ಅದ, ಆಮೇಲೆ ಬಾಕಿ ನೋಡ್ಕೊಳ್ಳಂತ. ಸೂರಜ, ನಡಿ ಲಗುನ. ನಂದಿನಿ, ಇಷ್ಟು ಹೇಳಿದ್ರು ನಿನಗೆ ಗೊತ್ತಾಗವಲ್ದು. ನಿನಗೇನು ಬೇಕೋ ನನಗೂ ಅದ ಬೇಕು. ಹುಡುಗಿ ಜೀವ ಉಳಿಯೋದು ಮುಖ್ಯದ ಖರೆ. ಸೂರಜ, ಡಾಕ್ಟರಿಗೆ ಫೋನ್ ಮಾಡು. ಅದ ನೆಗಡಿ ಜ್ವರ ನೋಡ್ಲಿಕ್ಕೆ ಬರ್ತಾರಲ್ಲ, ಆ ಹಳೆ ಡಾಕ್ಟರ್ಗೆ ಫೋನ್ ಮಾಡು. ಸೂರಜ, ಈಗಿನ ಖೋಲಿ ಒಳಗೆ ಕರ್ಕೊಂಡು ನಡಿ. ಕಾರಂದ್ರ ಲಗುನ ಉಪ್ಪಿನ ನೀರು ತೊಗೊಂಬರ್ರಿ. ಉಪ್ಪಿನ ನೀರು ಕುಡಿಸಿ ವಾಂತಿ ಮಾಡಿಸೋನು, ಅಂದ್ರೂ ವಿಷಯ ಎಲ್ಲ ಹೊರಗೆ ಬರ್ತದೆ.
ಏನು ಹೇಳಕತ್ತೀರಿ ನೀವು? ಬುದ್ಧಿ ಇದ್ದೆ ಐತಿ ನಿಮ್ಗೆ? ತಲೆ ಕೆಟ್ಟತನ? ಅಲ್ರಿ, ನಿದ್ದೆಗಳಿಗೆ ಕೊಡೋಕ್ಕಿಂತ ಮೊದಲೇ ಇದನ್ನು ವಿಚಾರ ಮಾಡಬೇಕಾಗಿತ್ತು. ಇರಲಿ, ಆ ಹುಡುಗಿ ನಿದ್ದೆಗಳಿಗಿನಾರು ಎಷ್ಟು ಕೊಟ್ಟಿರಿ? ಜಾಸ್ತಿ ಯಾಕೆ ಕೊಡ್ಲಿರಿ ನಾನು? ಸ್ವಲ್ಪ ಹೊತ್ತು ಸುಮ್ಮನಿರ್ಲಿ ಅಂತ 1-2 ಗುಳಿಗೆ ಹಾಕಿನ ಅಷ್ಟ. ಆಹಾ, ನೀವು 2 ಅಂತೀರಂದ್ರೆ ಮುಗೀತು ಬಿಡ್ರಿ, 4 ಹಾಕಿರ್ತೀರಿ. ನಿಮ್ಮಷ್ಟಕ್ಕೆ ನೀವು ಶಾಣ್ಯಾರ ಅನ್ಕೋಬೇಡ್ರಿ. ಈಗ ನೋಡ್ರಿ ಏನಾಯ್ತು ಅಂತ. ದೇವ್ರ ಹತ್ರ ಬೇಡ್ಕೊರಿ ಈಗ, ಆ ಹುಡುಗಿ ಏನಾಗೋದು ಬೇಡ ಅಂತ. ಇಲ್ಲಿಕಂದ್ರೆ ನಿಮ್ಮ ಪಜೀತಿ ಏನಾಕತ್ತೋ ಏನೋ. ಮೊದಲ ಒಂದು ಹಗ್ಗ ಕೊಳ್ಳಿಗೆ ಬಂದು ಕುಂತೈತೆ, ಈಗ ಮತ್ತೊಂದು ಹಗ್ಗ ಬಂದು ಕೊಳ್ಳಿಗೆ ಕುಂಡಿರ್ತೈತಿ. ಏನಾರ ಒಂದು ಹಿಡ್ಕೊಂಡು ಬರ್ತೀರಿ ನೋಡಿ. ದೇವ್ರ ಹತ್ರ ಬೇಡ್ಕೊಳ್ಳಿಕ್ಕೆ ಇವ ನಮಗೆ ಹೇಳಿಕ್ ಬಂದಾನ. ಬ್ಯಾರೆಯವ್ರಿಗೆ ಹೇಳು ಮಂದಿ ನಾವು, ಇವ ನಮಗ ಹೇಳಿಕತ್ತಾನ. ಏನೋ ವಿಷಯ ತಿಳಿಲಿ ಅಂತ ಹೇಳಿದ್ನು, ಅಷ್ಟಕ್ಕ ನನ್ನ ಮೇಲೆ ಹಾರಾಡ್ಲಿಕ್ಕತ್ತಾನ. ಬಾಡ್ಕೋ, ನಮ್ಮ ತ್ರಾಸ ಏನಂತ ನನ್ನ ಮಗನಿಗೂ ಅರ್ಥ ಆಗವಲ್ತು. ಆ ಹುಡುಗಿ ಏನಾರ ಬದುಕಿ ಬಿಟ್ರ ಮುಗ್ದ ಹೋತ್ ನಮ್ಮ ಕತಿ. ಇದ್ದವರು ಬಿದ್ದವರೆಲ್ಲ ಬಂದು ಹದ್ದಿನಂಗ ಕುಪ್ತಾರ ನಮ್ಮನ್ನ. ಇದಕ್ಕೇನಾರ ಮಾಡಬೇಕು, ಮಾಡ್ಲಿಕ್ಕೆ ಬೇಕು. ಗಂಗಾ ಏ ಗಂಗಾ, ಗಂಗಾ ಏ ಗಂಗಾ, ಗಂಗಾ ಏ ಗಂಗಾ, ಗಂಗಾ ಏಳ ಅಮ್ಮ. ಗಂಗಾ ಬಾಯ ಬುರ್ಕ್ ಬರ್ಲಿಕ್ಕತ್ತದ. ಗಂಗಾ ಅತ್ತಿಯವ್ರ, ಏನ್ ಮಾಡಿದ್ರು ಗಂಗಾ ಕಣ್ಣ ತೆಗಿಬೇಡ್ರಿ. ಇನ್ನು ಬಾಯಿಂದ ಹಂಗ ಬುರುಗ್ ಬರ್ಲಿಕ್ಕತ್ತದ. ಏನ್ ಮಾಡುದ್ರಿ? ಅಳಬೇಡ ಬಂಗಾರ, ಏನೂ ಆಗೋದಿಲ್ಲ. ನೀ ಚಿಂತೆ ಮಾಡಬೇಡ. ಸಾನ್ವಿ, ಕರ್ಕೊಂಡು ಹೋಗಿವನ್ನ. ಇಲ್ಲ, ನಾ ಹೋಗಿಲ್ಲ. ನಾ ಗಂಗಾ ಜೋಡಿ ಇಲ್ಲೇ ಇರ್ತೇನೆ. ಹೇಳಪ್ಪ, ಹೇಳ ಮೇಲೆ. ಬೇಡ, ಕರ್ಕೊಂಡು ಹೋಗುವ ಇವನ್ನ. ಬೇಡ, ಹೋಗಪ್ಪ, ಅಳಬೇಡ, ಹೋಗು. ಅತ್ತಿಯವರ, ಗಂಗಾ ಏನ್ ಮಾಡಿದ್ರು ಹೇಳ್ವಲ್ರಿ. ಉಸಿರು ಬಡಿವಲ್ತು ಕೈಗೆ. ನಂಗೆ ಯಾಕೋ ಭಾಳ ಹೆದರಿಕೆ ಆಗ್ಲಿಕ್ಕತ್ತದ್ರಿ ಅತ್ತಿಯವರ. ಗಂಗಾ ಏನಾತ ಮಗಳ? ಅಯ್ಯೋ ದೇವ್ರೆ, ಏನ್ ತಂದ್ಬಿಟ್ಟೆಪ್ಪ ಈ ಹುಡುಗಿಗೆ?